ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಅಣ್ಣ ನಿಮ್ಮ ಕೈ ಮುಗಿತೀನಿ, ಒಂದು 3,000 ಇದ್ರೆ ಕೊಡ್ತೀರಾ ಅಣ್ಣ? ಇಲ್ಲ ಅನ್ಬೇಡಿ ಅಣ್ಣ. ಹೋಗ ಸುಮ್ಮನೆ 3,000 ಅಂತ 3,000 ನಮ್ಮ ತಲೆನೋವು ನಮ್ಮದು. ಅಣ್ಣ 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 ನಮಸ್ತೆ ಅಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ, ಒಂದು 3,000 ಇದ್ರೆ ಕೊಡಿ ಅಣ್ಣ. ಇಲ್ಲ ಅನ್ಬೇಡಿ ಅಣ್ಣ, ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಣ್ಣ. ಅಲ್ಲಪ್ಪ, ಈಗಿನ ಕಾಲದಾಗ 1 ರೂಪಾಯಿ ಭಿಕ್ಷೆ ಹಾಕಕ್ಕೆ ಲೆಕ್ಕ ಹಾಕ್ತಾರ. ನೀ 3,000 ರೂಪಾಯಿ ಕೇಳಾಕತ್ತಿ. ಮುಂಜಾನೆಯಿಂದ ವ್ಯಾಪಾರ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿವಿ. ಸುಳ್ಳು ಹೇಳಿ ತಲೆ ತಿನ್ಬೇಡ, ಹೋಗ ಕಡೆ. ಅಣ್ಣ ನಾನು ಸುಳ್ಳು ಹೇಳ್ತಿಲ್ಲ ಅಣ್ಣ, ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾಳೆ ಅಣ್ಣ. 3,000 ಕೊಡಿ ಅಣ್ಣ ದಮ್ಮಯ್ಯ ಅಣ್ಣ. ಆತಪ್ಪ, ನಿನ್ನ ಹೆಂಡತಿ ಯಾಕೆ ದವಾಖಾನೆಗೆ ಅದಳ? ನನ್ನ ಹೆಂಡತಿ ತುಂಬು ಗರ್ಭಿಣಿ ಅಣ್ಣ, ಕಾಲ್ ಜಾರ್ ಬಿದ್ಬಿಟ್ಲು. ಆಪರೇಷನ್ ಮಾಡಿಲ್ಲ ಅಂದ್ರೆ ತಾಯಿ ಮಗ 2 ಉಳಿಯಕ್ಕಿಲ್ಲ ಅಂತ ಡಾಕ್ಟರ್ ಹೇಳವ್ರೆ. ಬರೇ 3,000 ಅಣ್ಣ, ನಿಮ್ಮ ದಮ್ಮಯ್ಯ ಅಂತೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಿಲ್ಲ, ಮತ್ ತಲೆ ತಿನ್ಬೇಡ, ಹೋಗ್ಲಿ ಆ ಕಡೆ. ನಮ್ಮ ಕೆಲಸ ನಮಗದಾವು, ನಮ್ಮದ ನಮಗೆ ಹೆಚ್ಚಾಗಿರ್ತಾವ. ಕಾಕ ನೀನಾದ್ರೂ ಸಹಾಯ ಮಾಡಕ್ಕ? ಅಯ್ಯೋ ಹೋಗಪ್ಪ ಆ ಕಡೆ. ಅಯ್ಯೋ ಭಗವಂತ, ತುಂಬು ಗರ್ಭಿಣಿ ಬಿದ್ದುಬಿಟ್ಟಿದ್ದಾಳೆ ಅನ್ನೋ ವಿಷಯ ಕೇಳಕ್ಕೆ ಮೈಯೆಲ್ಲ ನಡುಗುತ್ತೆ. ಪಾಪ ಈ ಮನುಷ್ಯ ಅದೆಷ್ಟು ನೋವಲ್ಲಿದಾನೋ ಏನೋ. ಅಣ್ಣ 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 ಒಂದು 3,000 ಇದ್ರೆ ಕೊಡೋಣ ದಮ್ಮಯ್ಯ ಅಣ್ಣ, ಇಲ್ಲ ಅನ್ಬೇಡಣ್ಣ. ಅಲ್ಲ ಮಾರೆ, ನಿಂಗೆ ದುಡ್ದು ನಿನ್ನನ್ನೇ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಮಾರೆ. ನಿಂಗೆ ಹೆಂಡತಿ ಮಕ್ಕಳೆಲ್ಲ ಯಾಕೆ ಬೇಕು? ಶೋಕಿ ಶೋಕಿ ಮಂಜ, ಶೋಕಿ. ಏಯ್ ಬಚ್ಚ, ಮುಚ್ಚಯ್ಯ ಬಾಯಿ. ಹೇ ಮಂಜ, ಆದ್ರೆ ಸಹಾಯ ಮಾಡು, ಈ ತರ ಎಲ್ಲ ಹೀಯಾಳ್ಸಿ ಮಾತಾಡಬೇಡಿ. ಅಣ್ಣ ನಿಮ್ದು ಏನಪ್ಪ ಮಾಡ್ತಾ ಇದೀಯ ನೀನು? ಹಾಗೆಲ್ಲ ಸಿಕ್ಕಿದವ್ರ ಕಾಲಕ್ಕೆ ಬೀಳ್ಬಾರ್ದಪ್ಪ. ಹೆತ್ತವರು, ನಮಗ್ ದಾರಿ ತೋರಿಸಿದ ಗುರುಗಳು, ಭಗವಂತ, ಇವ್ರಿಗೆ ಮಾತ್ರ ಕಾಲಕ್ಕೆ ಬೀಳ್ಬೇಕು. ಅಣ್ಣ ಅಣ್ಣ ನನ್ನ ಹೆಂಡತಿ ನೀವು ಉಳಿಸಿದ್ರೆ ನೀವೇ ನನ್ನ ಪಾಲಿನ ಭಗವಂತ. 3,000 ಅಣ್ಣ, ಒಂದಲ್ಲ ಅಣ್ಣ 2 ಜೀವ ಉಳಿಯತ್ತಣ್ಣ. ನನ್ನ ಹತ್ರ ಇದ್ಬೋದಿದ್ದೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಣ್ಣ, ದಯವಿಟ್ಟು ಸಹಾಯ ಮಾಡಿ ಅಣ್ಣ. ಬೇಕಿದ್ರೆ ನಿಮ್ಮ ಮನೇಲಿ ಜೀತಕ್ಕೆ ಇದ್ಬಿಡ್ತೀನಿ ಅಣ್ಣ. ಅಯ್ಯೋ ಯಾಕಪ್ಪ ಹಾಗೆಲ್ಲ ಮಾತಾಡ್ತೆ? ಇಲ್ಲಿ ಯಾರು ಯಾರಿಗೂ ಆಳಲ್ಲ, ಯಾರು ಅರ್ಥ ಅಲ್ಲ. ಮೇಲೊಬ್ಬ ಇದನ್ನಲ್ಲ, ಅವನೊಬ್ಬನೇ ನಮ್ಮನ್ನೆಲ್ಲ ಕಾಯೋದಣಿ. ನಿನ್ನ ಅದೃಷ್ಟನೋ ನನ್ನ ಪುಣ್ಯನೋ, ನನ್ನ ಹತ್ರನೂ 3,000 ಇದೆ, ನಿನಗೆ ಕೊಡ್ತೀನಿ. ಅಯ್ಯೋ ಶಿವಪ್ಪಣ್ಣ, ರೊಕ್ಕ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ದಿನ ಬೆಳಗಾದ್ರೆ ಬೆಂಗಳೂರಾಗಿಂತ 1,000 ಮಂದಿ ಬರ್ತಾರ. ಅಪ್ಪಗೆ ಹಾರ್ಟ್ ಆಪರೇಷನ್, ಅವು ಕಿಡ್ನಿ ಆಪರೇಷನ್, ಮಕ್ಕಳಿಗೆ ಹೊಟ್ಟೆ ನೋವು ಅಂತೇಳಿ ರೊಕ್ಕ ಇಸ್ಕೊಂಡು ಸುಳ್ಳು ಹೇಳಿ ದಂಧೆ ಮಾಡ್ತಾರ. ಹೌದು ಶಿವಪ್ಪಣ್ಣ, ದುಡ್ಡು ಕೊಟ್ಟು ಮಂಗ ಆಗಬೇಡಿ ಮಾರೆ. ಶಿವಪ್ಪಣ್ಣ, ನಿಮ್ಮ ಹತ್ರ ರೊಕ್ಕ ಇದ್ರ ನಿಮ್ ಸ್ವಂತ ಖರ್ಚು ಮಾಡ್ಕೊಡ್ರಿ, ಆದ್ರೆ ಇಂಥ ಮಂದಿಗೆಲ್ಲ ಕೊಡಕ್ ಹೋಗ್ಬೇಡ್ರಿ. ಅಲ್ರಿ, ಮಕ್ಕಳು ಮಾಡ್ಕೊಳಕ್ ಆಗ್ತತಿ, ಅವ್ರು ನೋಡ್ಕೊಳಕ್ ಆಗಿಲ್ಲ. ಇರಿ 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 ನೋಡಿ, ನಿಮ್ಮ ಕೈಯಲ್ಲಿ ಕೊಡಕ್ಕಾದ್ರೆ ಕೊಡಿ, ಇಲ್ವಾ ಬಿಟ್ಬಿಡಿ. ಹಾಗೊಂದ್ ವೇಳೆ ಈ ಅಪ್ಪ ಸುಳ್ಳೇ ಹೇಳ್ತಾ ಇದ್ರೆ ಪಾಪ ಪುಣ್ಯ ಲೆಕ್ಕ ಆಗಕ್ಕೆ ಭಗವಂತ ಇದ್ದಾನೆ. ನಾನು ಮೋಸ ಹೋದ್ರೆ ಹೋಗೋದು 3,000, ಆದರೆ ಇವ್ರು ನಿಜವಾಗ್ಲೂ ಸಹಾಯ ಬೇಕಿದ್ದು. ನಮ್ಮ ಹತ್ರ ಹಣ ಇದ್ದು ನಾವೇನು ಮಾಡಲಿಲ್ಲ ಅಂದರೆ ಹೋಗೋದು 2 ಜೀವ. ಹಣಕ್ಕಿಂತ ಪ್ರಾಣ ಮುಖ್ಯ. ತಗೊಳಪ್ಪ, ನೀನು ಹೆಂಡತಿ ಮಗುನ ಉಳಿಸ್ಕೊ. ನಿಮ್ಮ ಉಪಕಾರನೇ ಯಾವತ್ತೂ ಮರೆಯಲ್ಲ ಅಣ್ಣ, ನಾನು ಮರೆತು ಆ ಭಗವಂತ ಮರೆಯಲ್ಲ. ಬರ್ತೀನ? ಭಗವಂತ, ಇವ್ರ ಕುಟುಂಬಕ್ಕೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಗೌರಿ, ಟೇಸ್ಟ್ ಕಾಂಬಂದಳಿ ಕೈ ಹಾಕ್ರೆ ಸಿಕ್ಕುದು 3 ಪ್ಯಾಕೆಟ್ ಕೊಬ್ಬರಿ ಬೆಲ್ಲ ಅಷ್ಟೇ. ಟೇಸ್ಟ್ ಮಾಡೋದಕ್ಕೆ ಇದೇನು ಅಡ್ಗೆನಾ? ಸುಮ್ಮನೆ ಕೊಟ್ಟಿರೋ ಕೆಲಸನ ಮಾಡ್ರಿ. ಆಯ್ತು ಮಾಡ್ತೀನಿ. ಯಜಮಾನ್ರೆ, ನೀವೆಂತ ಹಾಂಗೆ ಕೂಕೊಂಡಿರಿ? ಎಳ್ಳು ಎಷ್ಟಿತ್ತು ಅಂದಳಿ ಲೆಕ್ಕ ಸಿಗ್ಲಿಲ್ಲ? ಸಕ್ಕರೆ ಸಿಗ್ಲಿಲ್ಲ ಅಂತ ನನ್ನ ಟೆನ್ಷನ್ ನಾನಿದ್ರೆ ನಿಮ್ದೇನೋ ಯೋಗ್ಯ. ಮಾವ, ನಿಮಗೆ ಅಂತ ಒಂದು ಸಕ್ಕರೆ ಅಚ್ಚನ್ನ ಎತ್ತಿಟ್ಟಿದ್ದೀನಿ. ಹೌದಾ? ನವಿಲ್ ಡಿಸೈನ್ದು ಸ್ಕಂದಂಗೆ, ಹಂಸ ಡಿಸೈನ್ದು ಪ್ರಣಿಗೆ, ನಂಗೆ ಕಪ್ಪೆ ಚಿಪ್ಪು. ಗಿರ್ಜಮ್ಮ, ನಂಗೆ ತುಳಸಿ ಕಟ್ಟೆ ಡಿಸೈನ್. ಜೀವನದಲ್ಲಿ ಒಂದಿನಾದ್ರೂ ತುಳಸಿ ಕಟ್ಟೆನ ಸುತ್ತಿದ್ದೀರಾ? ಗೌರಿ, ಕಾಯಕವೇ ಕೈಲಾಸ. ಡೈಲಿ ನಾನು ಕೋರ್ಟಿನ ಕಟಕಟೆ ಸುತ್ತುದಿಲ್ಲ, ಇದಕ್ಕಿಂತ ಬೇಕಾ? ಹಾಗೆ ಜೈಲಿಗೂ ಹೋಗ್ಬಿಡು, ದೇವ್ರು ಒಳ್ಳೇದು ಮಾಡ್ತಾನೆ. ಹೋಗ್ಲಿ ಬಿಡಿ ಮಾವ. ಎಲ್ಲಿ ಜೈಲಿಗ? ಅಯ್ಯೋ, ವಿಷಯನೇ ಬಿಟ್ಬಿಡಿ ಅಂದೆ ಕಾಶಿಯವ್ರೆ. ಮಾವಯ್ಯ, ಸಂಕ್ರಾಂತಿ ಹಬ್ಬದಲ್ಲಿ 2 ವಿಷಯ ಕಾಮನ್. ಒಂದು ಟಿವಿಯಲ್ಲಿ ಬರೋ ಹಳ್ಳಿ ಮೆಷ್ಟು ಸಿನಿಮಾ, ಇನ್ನೊಂದು ಎಳ್ಳು ಬೆಲ್ಲ ತಿನ್ನೋದು. ಮಾವಯ್ಯ, ಎಳ್ಳು ಬೆಲ್ಲ ಯಾಕೆ ತಿನ್ನೋದು ಈ ಟೈಮಲ್ಲಿ? ನೋಡಮ್ಮ,
ನಮ್ಮ ಹಿರಿಯರು ಮಾಡಿದ ಹಬ್ಬಗಳಿಗೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತಮ್ಮ. ಈ ಸಂಕ್ರಾಂತಿ ಹಬ್ಬನ ಇಡೀ ದಕ್ಷಿಣ ಭಾರತದವರೆಲ್ಲ ಆಚರಣೆ ಮಾಡ್ತಾರೆ. ಇನ್ನು ಹಳ್ಳಿ ರೈತರೆಲ್ಲ ವರ್ಷವಿಡೀ ಬೆಳೆದ ಫಸಲನ್ನು ಕಣದಲ್ಲಿಟ್ಟು ಪೂಜೆ ಮಾಡ್ತಾರೆ. ಹಳ್ಳಿ ಹೆಣ್ಣು ಮಕ್ಕಳೆಲ್ಲ ಹೊಸ ಬಟ್ಟೆ ಹಾಕೊಂಡು ಸಂತೋಷ ಪಡ್ತಾರೆ. ಕೊಟ್ಟಿಗೆಯಲ್ಲಿದ್ದ ರಾಸುಗಳಿಗೆ ಶೃಂಗಾರ ಮಾಡಿ ಕಿಚ್ಚಾಯಿಸ್ತಾರೆ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಈ ಚಳಿಗಾಲದಲ್ಲಿ ತುಟಿ ಒಣಗತ್ತೆ, ಮೈ ಚರ್ಮ ಸುಕ್ಕಾಗತ್ತೆ. ಆಗ ದೇಹಕ್ಕೆ ಎಣ್ಣೆ ಅಂಶ ಬೇಕು. ಈಗಿನ ಕಾಲದ ಹೆಣ್ಣು ಮಕ್ಕಳು ಅದೇನೋ ಮಾಯಿಶ್ಚರು ಕ್ರೀಮು ಅಂತ ಏನೋ ರಾಸಾಯನಿಕ ಪದಾರ್ಥ ಉಪಯೋಗಿಸ್ತಾರೆ. ಆದರೆ ನಮ್ಮ ಹಿರಿಯರು ಎಳ್ಳು ಬೆಲ್ಲ ತಿನ್ನೋ ಮುಖಾಂತರ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಸಿಗೋ ಹಾಗೆ ಮಾಡಿದ್ರು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಕೊಬ್ಬರಿಲಿ ಎಣ್ಣೆ ಇದೆ, ಎಳ್ಳಲ್ಲೂ ಎಣ್ಣೆ ಇದೆ, ಕಡಲೆ ಬೀಜದಲ್ಲೂ ಎಣ್ಣೆ ಇದೆ. ಇದ್ರ ಜೊತೆ ಬೆಲ್ಲ ಕಡಲೆ ಸೇರಿಸಿದ್ರೆ ಅದೇ ಎಳ್ಳು ಬೆಲ್ಲ. ಬಾಯಿಗೂ ರುಚಿ, ದೇಹಕ್ಕೂ ಒಳ್ಳೇದು. ಇದೆಲ್ಲ ನನಗೂ ಗೊತ್ತಿತ್ತ. ಆದ್ರೆ ನಿಮ್ಗೆ ಗೊತ್ತಿತ್ತ ಇಲ್ಲಿ ಅಂದಳಿ ಟೆಸ್ಟ್ ಮಾಡುವ ಅಂದಳಿ ಕಾಣ್ತಾ ಇದ್ದಿದೆ ಅಂದಳಿ ಹೇಳ್ರು ಉಗಿತ್ರಿ ಅಂದಳಿ ನನಗೆ ಗೊತ್ತಿತ್ತು. ಸೊ ಥ್ಯಾಂಕ್ಸ್ ಫಾರ್ ದಿ ಇನ್ಫಾರ್ಮೇಶನ್. ಆದರೂ ನನಗೊಂದು ಡೌಟ್. ಏನಪ್ಪ ನಿನ್ನ ಡೌಟು? ಈ ಸುಗ್ಗಿ ಕಾಲದಲ್ಲಿ ದನ ಕರುಗೆಲ್ಲ ಕಿಚ್ಚಾಯ್ತಾರಲ್ಲ, ಅದೆಂತಕ್ಕೆ? ವರ್ಷ ಪೂರ್ತಿ ರೈತನಿಗೋಸ್ಕರ ದುಡಿಯೋ ಜೀವಿಗಳಂದ್ರೆ ರಾಸುಗಳು. ಅವುಗಳ ಮೈಗೆ ಸಣ್ಣ ಪುಟ್ಟ ಕೀಟಗಳು ಅಂಟ್ಕೊಂಡಿರುತ್ತೆ. ಅವುಗಳು ಕಣ್ಣಿಗೆ ಕಾಣೋದಿಲ್ಲ. ಇಂಥ ಸಂದರ್ಭದಲ್ಲಿ ರಾಸುಗಳನ್ನ ಕಿಚ್ಚಾಯಿಸಿದಾಗ, ಅಂದರೆ ಬೆಂಕಿ ಮೇಲೆ ಹಾರಿಸಿದಾಗ ಆ ಕೀಟಗಳು ಹೋಗುತ್ತೆ. ನಾವು ಆಚರಿಸೋ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಕಾರಣ ಇದೆ, ಒಂದೊಂದು ಉಪಯೋಗ ಇದೆ ಅಲ್ವಾ ಮಾವ? ಹೌದಮ್ಮ. ಸರಿ ಸರ್, ಆಯ್ತು 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 ಮಾತಾಡ. ಆಯ್ತು ಸರ್, ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಬೆಂಕಿ ಬಿತ್ತು ನಿಮ್ಗೆ ಗುಡ್ ಮಾರ್ನಿಂಗ್. ಯಾಕೆ ಸರ್ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಯಾವುದು ಸೆಟ್ ಆಗಿಲ್ವಲ್ಲ, ಅದಕ್ಕೆ ಅಪ್ಸೆಟ್ ಆಗಿದ್ದೀನಿ. ಈ ವಯಸ್ಸುಗಳಲ್ಲಿ ಸೆಟ್ ಆಗೋದಿಲ್ಲ ಬಿಡಿ ಸರ್. ಸೆಟ್ ಆಗಿದೆ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಓನ್ಲಿ ಪ್ರೊಫೆಷನಲ್ ಟಾಕ್. ಸೊ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋತೀವಿ. ಹೌದು ಸರ್, ಅದನ್ನ ಅರ್ಥ ಮಾಡಿಕೊಂಡು ತಿದ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್. ಏ ಶಿವಪ್ರಸಾದ್, ಇನ್ನೂ ಸ್ವಲ್ಪದ್ರಲ್ಲೇ ಇದೆಯಲ್ಲ. ಕಂಪ್ನಿ ಲಾಸ್ ಅಲ್ಲಿದೆ, ಪ್ರೊಡಕ್ಟಿವಿಟಿ ಕಮ್ಮಿ ಆಗಿದೆ, ಬಾಸು ಬಹಳ ನೊಂದ್ಕೊಂಡಿದ್ದಾರೆ, ನಿಮ್ಮನ್ನೆಲ್ಲ ಕೆಲಸದಿಂದ ಕಿತ್ತು ಹಾಕ್ಬೇಕು ಅಂತ ಇದ್ದಾರೆ. ಸರ್, ಇದ್ಕಿದ್ದಾಗೆ ಹೀಗೆ ಹೇಳಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಸರ್? ತಿರುಪೆ ಹೋಗಿ, ನನಗೇನೋ ಅಂದ್ರು ಬಾಸು. ಸರ್ ಸರ್ ಇದು ಅನ್ಯಾಯ ಸರ್. ಅದಕ್ಕೆ ಬಾಸ್ಗೆ ಸಮಾಧಾನ ಮಾಡಿ, ನಮ್ಮ ಸ್ಟಾಫು ನಮ್ಮ ಫ್ಯಾಮಿಲಿ ಇದ್ದಂಗೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ರೆ ಚೆನ್ನಾಗಿ ದುಡಿತಾರೆ ಅಂತ ಹೇಳಿ ಬಂದಿದ್ದೀನಿ. ಏ ಶಿವಪ್ರಸಾದ್, ನ್ಯಾಯ ಅನ್ಯಾಯ ಅಂತ ಮಾತಾಡ್ತೀಯಲ್ಲ, ನಿನ್ನಿಂದ ಕಂಪನಿಗೆ ಏನು ಯೂಸ್ ಆಗಿದೆ? ಯೂಸ್ಲೆಸ್ ಫೆಲೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.